ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ಸೊ ಇವತ್ತು ಒಳ್ಳೆ ರೆಸಿಪಿನ ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ. ಸ್ಪೈಸಿ ಆಗಿ ಒಂದು ತಿನ್ನಬೇಕು ಅಂತ ಅನಿಸುತ್ತಲ್ಲ ನಿಮಗೆ. ಹಾಗಾಗಿ ಚಿಕನ್ ಮಟನ್ ಬಿಟ್ಟು ಸಪ್ರೇಟ್ ಒಂದು ಒಳ್ಳೆ ರೆಸಿಪಿ ಮಾಡಿ ತೋರ್ಸೋಣ ಅಂದ್ಕೊಂಡಿದ್ದೀನಿ. ಇದು ಫಿಶ್ಶು, ಡ್ರೈ ಫಿಶ್ ತೊಗೊಂಡು ಅವರೆಕಾಳು ಹಾಕಿ ಅವರೆಕಾಳು ಮತ್ತು ಮೀನು, ಬದನೆಕಾಯಿ, ಆಲೂಗಡ್ಡೆ ಎಷ್ಟು ಸೇರಿಸಿ ಸಾಂಬಾರು ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ, ಅದು ಪಕ್ಕ ಹಳ್ಳಿ ಸ್ಟೈಲ್. ನಾನಿಲ್ಲಿ ಒಣ ಮೀನು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ನೋಡ್ಕೋಬೋದು. ಇದು ಒಣ ಅವರೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಒಣ ಮೀನು ತೊಗೊಂಡಿದ್ದೀನಿ. ಮಸಾಲೆಗೆ ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ ನೋಡ್ಕೋಬೋದು. ತರಕಾರಿ ಆಲೂಗಡ್ಡೆ, ಬದನೆಕಾಯಿ, ಒಣ ಅವರೆಕಾಳನ್ನ ತೊಗೊಂಡಿದ್ದೀನಿ. ಒಂದು ಪಾತ್ರೆ ನೀರಿಟ್ಬಿಟ್ಟು ಅದು ನೀರು ಚೆನ್ನಾಗಿ ಕಾದ್ಮೇಲೆ ಒಣ ಅವರೆಕಾಳನ್ನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೆಂದಮೇಲೆ ಉಪ್ಪು ಹಾಕಿ ಈ ಮಸಾಲೆನ ರುಬ್ಕೊಳ್ಳೋಣ. ಈ ಚೆನ್ನಾಗಿ ಅವರೆಕಾಳು ಬೆಂದಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಒಂದು ಕುದಿ ಬಂದಮೇಲೆ ಬದನೆಕಾಯಿ ಹಾಕಬೇಕಾಗತ್ತೆ. ಬದನೆಕಾಯಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ರುಬ್ಕೊಂಡಿರೋವಂಥ ಮಸಾಲೆ ಹಾಕೋಣ. ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, ಹಾಗೆ ಖಾರದ ಪುಡಿ. ಇದೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಉಪ್ಪು ನಾನು ಫಸ್ಟಿಗೆ ಹಾಕಿದ್ನಲ್ಲ ಅದೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಫಿಶಲ್ಲಿ ಎಷ್ಟೇ ತೊಳೆದ್ರೂ ಉಪ್ಪಿನ ಅಂಶ ಇರುತ್ತೆ. ಹಾಗಾಗಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಉಪ್ಪು ಹಾಕಲ್ಲ ನಾನು. ಫಿಶ್ನ ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನಾವು ನೋಡಬೇಕು ಅದು ಕಾಳೆಲ್ಲ ಬೆಂದಿದೆಯಾ ಅಂತ. ಅದು ಬೆಂದಮೇಲೆ ನಾವು ಒಣ ಮೀನು ವಾಶ್ ಮಾಡ್ಕೊಂಡಿರ್ತೀವಲ್ಲ ಆ ಒಣ ಮೀನನ್ನ ಸಾಂಬಾರಿಗೆ ಹಾಕಬೇಕು. ಒಂದೇ ಒಂದು ಕುದಿ ಬಂದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಬೇಕಾಗತ್ತೆ. ಯಾಕಂದರೆ ಫಿಶ್ಶು ಬೇಗನೆ ಬೆಂದ್ಬಿಡತ್ತೆ. ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕಲ್ಲ. ಒಗ್ಗರಣೆ ಹಾಕ್ತಲೇ ಆಯಿಲ್ಲೆಸ್ ಸಾಂಬಾರು ಅಂತಲೇ ಹೇಳ್ಬೋದು. ನನಗೆ ಒಗ್ಗರಣೆ ಹಾಕಿದರೆ ಇಷ್ಟ ಆಗಲ್ಲ ಒಣ ಮೀನು ಹಾಕಿದ ಸಾಂಬಾರಿಗೆ, ಹಾಗಾಗಿ ಹಾಕಲ್ಲ. ಈ ರೆಸಿಪಿ ಅನ್ನದ ಜೊತೆ ಮುದ್ದೆ ಜೊತೆ ಸಖತ್ತಾಗಿರುತ್ತೆ ಕಾಂಬಿನೇಷನ್. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.